ಹುಡುಕ್ತಾ ಇದ್ದಾರೆ ಒಡವೆನ. ಮಾಮ ಅವಾಗಿಂದ ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಯಾರು ಹೊತ್ಕೊಂಡು ಹೋದ್ರೆ ಅಕ್ಕ ಎಲ್ಲಿ ಇಕ್ಕಿದೇನೋ ಎಲ್ಲೂ ಇಕ್ಲಿಲ್ವ ಅಲ್ವೇ? ಅಲ್ಲೇ ಇತ್ತು, ಸೀರೆ ಇಡೋಕ್ಕೆ ಇಕ್ಕಿದ್ವಿ ಎಲ್ಲನ, ಅಲ್ಲೇ ಬೇರ್ನಕ್ಕೆ ಇಕ್ಕಿದ್ದಮ್ಮ, ಎಲ್ಲೂ ಇಕ್ಕಿರ್ಲಿಲ್ಲ. ಇನ್ನು ಎಲ್ಲಿಕ್ತಾನ? ಎಲ್ಲೈತೆ ಹೇಳು ಎಲ್ಲೈತೆ ಹೇಳು ಅಂತೈತೆ ನಿಮ್ಮ ಅಮ್ಮಂತೂ ಹೋಗತ್ತೆ. ನನ್ಗಂತೂ ಏನು ಹೇಳ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಕಣೆ. ಎಲ್ಲೈತೆ ಅಂತ ಹೇಳು ರಂಜಿ ನೋಡು. ಅಯ್ಯೋ ನನಗೆ ಗೊತ್ತಿಲ್ಲ ಕಣ್ರಿ, ಎಲ್ಲೈತೋ ಏನೋ. ನೋಡ್ರಿ ಬಟ್ಟೆನೆಲ್ಲ ನಾನು ಕಿತ್ತಾಕಿದ್ದೀನಿ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಅಲ್ಲೇ ಇಕ್ಕಿದ್ದೆ, ಬೀರಲ್ಲೇ ಇಕ್ಕಿದ್ದೆ. ತಲೆ ಮೇಲೆ ಇಕ್ಕೊಂಡೆ ಪಾಪ ಅವಳನ್ನಂತೂ ನೀನು. ಇಕ್ಕೊಂಡಿದ್ಕೆ ನೋಡಿ ಇವತ್ತು ನಿನ್ನ ಮರ್ಯಾದೆ ತಗದ್ಲು. ತಲೆ ಮೇಲೆ ಇಕ್ಕೊಂಡಿದ್ಕೆ ನಿನ್ನ ಅವಳನ್ನ. ಎಲ್ಲಿಕ್ಕಿದ್ಯಾ ಬೊಗಳು, ಎಲ್ಲಿಕ್ಕಿದ್ಯಾ ಅಂತ ಹೇಳೆ. ಒಡವೆ ಎಲ್ಲೈತೆ ಅಂತ ಹೇಳು. ಅಯ್ಯೋ ಮಾಮ ಗೊತ್ತಿಲ್ಲ ಕಣ್ಮಮ್ಮ, ಗೊತ್ತಿದ್ರೆ ಹೇಳಲ್ತಾನೆ. ಯಾಕೆ ಅಕ್ಕಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ ನೀನು ಅವಾಗಿಂದನೂ? ಗೊತ್ತಿಲ್ಲ. ತಗೊಂಬಂದಿರೋದೇನೋ ನಿಜ ಇತ್ತು, ಬೀರಲ್ಲೇ ಇಕ್ಕಿದ್ವಿ. ಆದರೆ ಹೆಂಗೆ ಅದು ಮಾಯ ಆಯಿತು ಅಂತ ಗೊತ್ತಿಲ್ಲ ಮಾವ. ಇರೋ ಪರಿಸ್ಥಿತಿ ಹೇಳ್ತಾ ಇದ್ದೀವಿ. ಒಳ್ಳೆ ಮಾತಲ್ಲಿ ಕೇಳ್ತೀನಿ. 3 ದಿನ ಟೈಮ್ ತಗೊಂಡಿದ್ದೀನಿ. ಅವ್ರಿಗೆ ನಾನು ಒಡವೆ ಒಪ್ಪಿಸ್ಬೇಕು. ಒಡವೆ ಒಪ್ಪಿಸಿ ನನ್ನ ಮರ್ಯಾದೆ ನಾನು ಉಳಿಸ್ಕೋಬೇಕು. ಸುಮ್ಮನೆ ಒಡವೆ ಕೊಟ್ಟರೆ ಸರಿ. ಇಲ್ಲ ಪ್ರಾಮಿಸ್ ಗೊತ್ತಿಲ್ಲ ಅವರೇ. ರೀ ಗೊತ್ತಿಲ್ಲ ಕಣ್ರಿ, ಪ್ರಾಮಿಸ್ ಗೊತ್ತಿಲ್ಲ ಒಡವೆ ಏನಾಯ್ತು ಅಂತ. ಕೊಟ್ಟಲ್ಲ ಪಾಪ, ಹೇಳ್ತೀನಿ ಕೊಟ್ಟಿರು ಬಾಯ್ ಬಿಡ್ತಾಳೆ. ಓದ್ಕೊಂಬಂದಿರೋದು ಎಲ್ಲ ಇಕ್ಕೊಂಡು ಎಲ್ಲರಿಗೂ ತೋರಿಸ್ತಿದ್ಲು. ಗನ್ವ ಏನಾಯ್ತು ಅವ್ರಿಗೆ ಗೊತ್ತಾಗೈತೆ ಅಂತ ಅಮ್ಮಯ್ಯ ಫೋನ್ ಮಾಡಿಬಿಟ್ಟವಳೆ. ಫೋನ್ ಮಾಡಿರೋದಕ್ಕೆ ಎಲ್ಲ ತಾಣ ಬಚ್ಚಿಕ್ಕವಳೆ. ಕೊಡ ತಕ ಬಿಡಬೇಡ ಪಾಪ, ತೀಡು ಹೇಳ್ತೀನಿ. ಮಕ್ಕೆ ಏನೋ ಕೊಟ್ಟು ಹೇಳ್ತೀನಿ. ಥೂ ನಮ್ಮ ಮಗ ಇವಾಗ ಮರ್ಯಾದೆ ಉಳಿಸ್ಕೋಬೇಕು. ಸುಮ್ಮನೆ ಕೊಟ್ಟರೆ ಸರಿ. ಕೊಡೆ, ಎಲ್ಲಿಕ್ಕಿದೆಯಾ ಕೊಡೆ. ಯಪ್ಪ ಓದಿಬೇಡ್ರಿ, ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ. ಓದಿಬೇಡ್ರಿ ಪ್ಲೀಸ್, ಓದಿಬೇಡ್ರಿ ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಾ ಇಲ್ಲ. ಓದಿಬೇಡ ಕಣ್ಮಮ್ಮ, ಯಾಕಂಗೆ ಹೋಯ್ತಿ? ಹಂಗೆ ಹೋದ್ರೆ ಅವಕ್ಕ ಏನಾಗನ? ಅವಾಗಿಂದ ಹೋಯ್ತಾ ಇದೆಯಲ್ಲ. ಅದೇ ಒಬ್ರದ್ದು ಮುಟ್ಟೋದು ಯಾಕಮ್ಮ? ಇವಳ ಹತ್ರ ಇಂಥ ಕಟ್ಟಡ ಬುದ್ಧಿ ಐತಿ ಅಂತ ಗೊತ್ತಿರಲಿಲ್ಲ. ನಿಮ್ಮ ಅಕ್ಕ ಫಸ್ಟ್ ಎಂಥ ಕೆಲಸ ಮಾಡ್ಯಾಳೆ ಅಂತ ಹೇಳು. ನಿಮ್ಮ ಅಕ್ಕ ಎಂಥ ಕೆಲಸ ಮಾಡ್ಯಾಳೆ ಅಂತ ಹೇಳಿ ಮಾತಾಡೋ ನೀನು ಫಸ್ಟು. ನಿಮ್ಮ ಅಕ್ಕ ಮಾಡಿರೋ ಕೆಲಸ ಸರಿನಾ? ಅವಳು ಮಾಡಿರೋದು ಒಳ್ಳೆ ಕೆಲಸನಾ? ಒಳ್ಳೆ ಕೆಲಸ ಮಾಡ್ಯಾವಳ ನಿಮ್ಮ ಅಕ್ಕಯ್ಯ? ಪಕ್ಕದ ಮನೆಯವ್ರು ಒಡವೆ ಓದ್ಕೊಂಬಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ ಅಂತ ಅದು ನನ್ನ ಹತ್ರನೂ ಹೇಳಿದ್ಲು. ಹಿಂಗೆ ಓದ್ಕೊಂಬಂದಿದ್ದೀನಿ ಅಂತ ಹೇಳಲಿಲ್ಲ. ಒಬ್ರದ್ದು ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೋ ಏನೋ ಗೊತ್ತಾಗಲ್ವಿ. ಇವಾಗ ನಾನು ಅವ್ರ ಹತ್ರ ಏನೋ ಬೇಡ್ಕೊಂಡು ಪೊಲೀಸ್ ಕಂಪ್ಲೇಂಟು ಅದು ಇದೆಲ್ಲ ಬೇಡ, ಸುಮ್ಮನೆ ಯಾಕೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಕೊಟ್ಟರೆ ಸರಿ. ಎಲ್ಲಿಕ್ಕಿದೆಯಾ ಹೇಳೆ, ಒಡವೆ ಎಲ್ಲಿಕ್ಕಿದೆಯಾ ಹೇಳೋ. ನಿಜ ಗೊತ್ತಿಲ್ಲ ಕಣ್ರಿ, ನಾನು ಬೀರ್ನಕ್ಕೆ ಇಕ್ಕಿದ್ದೆ, ಎಲ್ಲೂ ಇಕ್ಕಿಲ್ಲ. ಓದಿಬೇಡ್ರಿ, ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಹಿಂಗೆ ಹೊಡೆದ್ರೆ ನನಗೆ ಎಷ್ಟು ಏಟಾಗುತ್ತೆ ಗೊತ್ತಾ? ಹೊಡಿಬೇಡ್ರಿ. ಯಾಕೆ ಹೊಡಿತಾ ಇದ್ದೀರಾ? ಪ್ಲೀಸ್ ಹೊಡಿಬೇಡ್ರಿ ಕಣ್ರಿ. ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ, ಏಟು ತಿಂಬಕ್ಕಾಗಲ್ಲ. ಅಪ್ಪ ಹೊಡಿಬೇಡ್ರಿ ಕಣ್ರಿ. ನನಗೆ ಗೊತ್ತಿಲ್ಲ. ಒಡವೆ ಬೀರಲ್ಲೇ ಇಟ್ಟಿದ್ದು, ಅದು ಏನಾಯಿತು ಅಂತ ಗೊತ್ತಿಲ್ಲ ಕಣ್ರಿ. ಬೀರಲ್ಲೇ ಇಟ್ಟಿದ್ದೆ, ತಗೊಂಬಂದಿದ್ದೇನೋ ನಿಜ. ಸತ್ಯ ಒಪ್ಕೊಂತಾ ಇದ್ದೀನಲ್ಲ ನಾನು ನಿಜ ಒಪ್ಕೊಂತಾ ಇದ್ದೀನಿ. ಅದು ಏನಾಯ್ತು ಅದನ್ನೇ ಹೇಳ್ತಾ ಇದ್ದೀನಿ. ತಗೊಂಬಂದಿದ್ದೆ ಅವ್ರ ಮನೆಗೆ, ಮೈತ್ರಿ ಮನೆಗೆ ಏನೋ ಒಡವೆ ಏನೋ ತಗೊಂಬಂದಿದ್ದೆ. ಆದರೆ ಆ ಒಡವೆನ ನಮ್ಮ ಮನೇಲಿ ಇಲ್ಲೇ ಇಟ್ಟಿದ್ದೆ. ಒಡವೆ ಏನಾಯಿತು ಅಂತ ಗೊತ್ತಿಲ್ಲ ಕಣ್ರಿ, ಗೊತ್ತಿಲ್ಲ ನನಗೆ. ನನಗೇನೆ ಏನು ಹೇಳ್ದಂಗೆ ಕೊಂಡೆ ಕಣು. ಅವಳು ಹೇಳ್ದಂಗೆ ಕುಣಿತಿದ್ದೆ. ನನ್ನೇ ಬೈತಿದ್ದೆ ಇವನು. ನನ್ನೇ ಬೈಕೊಂಡು ತಮ್ಮನ ಮೇಲೆ ಜಗಳ ಮಾಡಿಕೊಂಡು ಅವ್ರ ಮೇಲೆ ಪಾಪ ಅವ್ರನ್ನ ಓಡಿಸ್ದಂಗಾತು ಇಲ್ಲಿಂದ. ತಲೆ ಮೇಲೆ ಕಿಕ್ಕೊಂಡಿದ್ದ ಇವನು ಹೆಂಡ್ತಿ ಅಂತ. ಇವನಿಗೂ ಆಗಬೇಕಾಗಿದ್ದೇನೆ. ಯೋಟಾನ ಅಕ್ಕೆ ಮತ್ತಿ. ಬೈವಾಗಿರ್ಬೇಕು, ಬೈವಾಗಿರು ಅಂತ ಹೇಳ್ಬೇಕು. ಗಂಡ ಅದನ್ನು ಬಿಗ್ಗಿಯಾಗಿದ್ರೆ ಹೆಂಡ್ತಿನೂ ಬಿಗ್ಗಿಯಾಗಿರ್ತಾರೆ. ನೀನು ಲೂಚ್ ಕೊಟ್ಟಿದ್ದಕ್ಕೆ ಅವಳು ಹಿಂಗೆ ಆಡಿದ್ದು. ನೀನು ಲೂಚ್ ಕೊಡಬಾರ್ದಾಗಿತ್ತು. ನೀನು ಲೂಚ್ ಕೊಟ್ಟು ಅವಳಿಗೆ ಇಂಥದ್ದು ಮಾಡಿದೆ. ನೋಡು ಅವಳು ಎಷ್ಟು ಧೈರ್ಯ ಇರ್ಬೇಕು. ಅವ್ರದ್ದು ಒಡವೆ ಎಲ್ಲ ಓದ್ಕೊಂಬಂದು ಇಲ್ಲೆಲ್ಲ ತೋರಿಸೋ ಅಂಥದ್ದು ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಪಾಪ ಅವ್ರು ಕಷ್ಟಪಟ್ಟಿರೋದು. ಅವ್ರ ತಾಯಿ ಮಗಳಿಬ್ರು ಅವ್ರು ನೋಡಿರ್ ಗೊತ್ತಾಗುತ್ತೆ ಅಂತ ಗೌರವಸ್ಥರು ಅಂತ ಹೇಳಿ. ಆದರೆ ನೀನು ಮಾಡಿರೋ ಕಂತ್ರಿ ಕೆಲಸಕ್ಕೆ ಅವ್ರು ನಿನ್ನೆ ಹೆಂಗೆ ಹೋಗುತ್ತರೂ ಸಾಲದು, ಹೆಂಗೆ ಹಿಡ್ಕೊಂಡು ಬಡಿದ್ರೂ ಸಾಲದು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಂಗಿಲ್ಲ. ನಮಗೆ ಎಲ್ಲ 100 ರೂಪಾಯಿ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ಅಷ್ಟೊಂದು ಒಡವೆ ಕಳ್ಕೊಂಡು ಇಷ್ಟು ದಿನ ಅವ್ರು ಹೆಂಗೆ ಸುಧಾರಿಸ್ಕೊಂಡಿಲ್ಲ. ಅತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಕಣತ್ತೆ, ಬಿಡು. ಅದು ಯಾಕಂಗೆ ಬೈತೀಯ? ನೀನು ಮಾತಾಡಬೇಡ ನೋಡು, ನೀನು ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ನಿನ್ನ ಬುದ್ಧಿ ಎಲ್ಲ ನನಗೆ ಗೊತ್ತಿರೋದೇನೆ. ನಿನ್ನ ಬುದ್ಧಿ ಎಲ್ಲ ಗೊತ್ತೈತೆ ನನಗೆ. ನಿನ್ನ ಬುದ್ಧಿ ಎಲ್ಲ ಗೊತ್ತೈತೆ ನನಗೆ. ನೀನು ಮಾತಾಡಬೇಡ ನೀನು. ಅಯ್ಯೋ ಗೊತ್ತಿಲ್ಲ ಕಣ್ರಿ. ಹೇಳೆ ಒಡವೆ ಎಲ್ಲೈತೆ ಅಂತ ಹೇಳಿದ್ರೆ ಸರಿ. ಹೇಳೆ ಒಡವೆ ಎಲ್ಲೈತೆ ಅಂತ ಬಾಯ್ ಬಿಡು. ಒಡವೆ ಎಲ್ಲಿಕ್ಕಿದ್ಯಾ, ಎಲ್ಲಿ ತಾಣೋ ಬಚ್ಚಿಕ್ಕಿದ್ಯಾ ಅಂತ ಹೇಳು. ಸುಮ್ಮನೆ ಹೇಳ್ಬಿಡು ರಂಜು. ನಾನು ಮರ್ಯಾದೆ ಉಳಿಸ್ಕೋಬೇಕು, ನಿನ್ನ ಗಂಡನ ಮರ್ಯಾದೆ ಉಳಿಸ್ಕೋಬೇಕು. ನಾನು ಇಲ್ಲೋಡು, ನಾನು ಸುಮ್ಮನೆ ಆಗ್ಬಿಡ್ತೀನಿ ಬಿಡು. ಏನೋ ತಪ್ಪು ಮಾಡಿದಾಳೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ.
ನೀನು ಏನಾದರೂ ಕೊಡಲಿಲ್ಲ ಈ ಒಡವೆನ ಅಂತ ತಿಳ್ಕೊ. ನಾನು ನಿನಗೆ ಎಲ್ಲಿ ಇಕ್ಬೇಕು ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ. ಇಲ್ಲೋಡು, ಫಸ್ಟು ನೀನು ಒಡವೆ ಕೊಡೋದು ಕಲಿ. ಇಲ್ಲಿಕ್ಕಿದೆಯಾ ಹೇಳೆ ಒಡವೆನ, ಇಲ್ಲಿಕ್ಕಿದೆಯಾ ಹೇಳು. ಎಷ್ಟಾದರೂ ಅದ್ರೂ ಹಂಗೇನೆ ಅವಳು ಮಂಡಿ ಒಂಥರ ಮಣ್ಣನ್ ಮಂಡೆ. ಅವಳು ಏನೇ ಅಂದ್ರೂ ಬಾಯಿ ಬೇಡ ಅಂತಾಳ. ಅಲ್ಲ ಕಣಲ್ಲ ಪಾಪ, ಸರಿಯಾಗಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಬೇಡ, ಫೋನ್ ಮಾಡ ಅವ್ರಿಗೆ ಹೇಳ್ತೀನಿ. ಫೋನ್ ಮಾಡು, ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಸುಮ್ಮನೆ ನಾನು ಎಳ್ಕೊಂಡು ಹೋಗ್ಲೇಳು ಅಷ್ಟೇನಿ. ಹೇಳು ರಂಜು, ನಾನು ಇವಾಗಲೇ ಅವ್ರಿಗೆ ಫೋನ್ ಮಾಡಿ ಪೊಲೀಸ್ನವ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಮ್ಮನೆ ಅಲ್ಲೆಲ್ಲ ನೀನು ಅನುಭವಿಸೋದ್ಕಿನ್ನ ಸುಮ್ಮನೆ ಬಾಯ್ ಬಿಟ್ಟು ಎಲ್ಲಿಟ್ಟಿದ್ದೀನಿ ಅಂತ ಹೇಳಿ ಸತ್ಯ ಒಪ್ಕೊಂಡು ಅದೆಲ್ಲೈತೆ ಅಂತ ಹೇಳಿ ನೀನು ಹೇಳಿದ್ರೆ ಸರಿ. ಒಡವೆನ ಇಂಥ ಹತ್ರ ಐತೆ ಅಂತ ಹೇಳಿದ್ರೆ ನಿನ್ನ ಇಲ್ಲಿಗೆ ಸುಮ್ಮನೆ ಬಿಟ್ಟು ನಾನು ಬಿಡಾಕ ಏನೋ ತಪ್ಪಾಗೈತೆ ಅಂತ ಕೇಳ್ಕೊಂಡು ಪೊಲೀಸ್ನವ್ರ ಕೈಗೆ ಇಟ್ಕೊಡೋದಿಲ್ಲ. ಅವರು ಇಷ್ಟೊಂದು ಒಡವೆ ಕಳ್ಕೊಂಡು ಇಷ್ಟು ಶಾಂತ ರೀತಿಯಿಂದ ಇರೋದು ಎಷ್ಟು ಅವ್ರನ್ನ ಮೆಚ್ಚಬೇಕು ಅಂದರೆ ನಿಜವಾಗ್ಲೂ ತುಂಬ ಮೆಚ್ಚಬೇಕು. ಅವ್ರು ಇಷ್ಟು ದಿವಸ ಆಗೈತೆ, ಅವರು ನಿನಗೇನು ಅಂದಿಲ್ಲ ಏನಿಲ್ಲ. ಇವಾಗ ಒಡವೆ ಕೊಡು ಅಂತ ಅವ್ರು ಬಂದು ನಿನ್ನ ಕೇಳವ್ರೆ. ಸುಮ್ಮನೆ ಕೊಟ್ಟರೆ ಅವ್ರು ಸುಮ್ಮನೆ ಆಗ್ತಾರೆ. ಅವ್ರ ಒಡವೆ ಅವ್ರಿಗೆ ಸಿಕ್ಕಿದ್ರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗ್ತಾರೆ. ಇಲ್ಲೋಡು, ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಒಡವೆನ ಕೊಟ್ಟರೆ ಸರಿ, ಒಡವೆ ಕೊಡು. ಎಲ್ಲೈತೆ ಹೇಳು, ಬಾಯ್ ಬಿಡು. ಅಯ್ಯೋ ಬೇಡಪ್ಪ, ಪೊಲೀಸ್ನವ್ರಿಗೆ ಹಿಡ್ಕೊಡೋದಂತೂ ಬೇಡ ಬೇಡ. ನಿಜವಾಗ್ಲೂ ಗೊತ್ತಿಲ್ಲ ಕಣ್ರಿ ಒಡವೆ ಎಲ್ಲೈತಿ ಅಂತ, ಯಾರು ಓದ್ಕೊಂಡು ಹೋಗ್ಯವ್ರೆ ಅಂತ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ. ನಾನು ಏನು ಮಾಡೋಣ? ಅಯ್ಯೋ ನನಗೇನಾದರೂ ಮಾಡ್ಕೊಂಡು ನಾನು ಸತ್ತು ಹೋಗ್ಬಿಡ್ತೀನಿ. ನಾನಂತೂ ಇರೋದಿಲ್ಲ ಬಿಡಪ್ಪ. ಹಿಂಗೆ ಮಾಡಿದ್ರೆ ಯಾರು ಇರ್ತಾರೆ? ತೆಗಿಬಿಡು. ಇಂಥದ್ದೆಲ್ಲ ಅನುಭವಿಸೋದ್ಕಿನ್ನ ಇಲ್ದಿದ್ರೆ ವಾಸಿ. ಹಿಂಗೆ ಮರ್ಯಾದೆ ಕಳ್ಕೊಂಡು ಯಾರು ಇರ್ತಾರೆ? ಈಗ ಮರ್ಯಾದೆ ಬಂತೇನೆ ನಿನಗೆ? ಈಗ ಮರ್ಯಾದೆ ಅಂತೆ, ಈಗ ಮರ್ಯಾದೆ ಕಳ್ಕೊಂಡು ಯಾರು ಇರ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಕಳ್ತನ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಮರ್ಯಾದೆ ಹೋದ್ರೆ ಮರ್ಯಾದೆ ಬರುತ್ತಾ? ನಾನು ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಓಹೋ, ಈಗ ಯೋಚನೆ ಮಾಡ್ತಾ ಇದ್ದಾಳೆ. ಈಗಲ್ಲ ಕಣೆ ನೀನು ಯೋಚನೆ ಮಾಡೋದು. ಮಾವ ಬಿಡು ಮಾಮ, ಅವಳು ಹಂಗೆ ಒಂದೇ ಸಮನೆ ಹೊಡಿತಾ ಇದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಬರಲ್ಲ ಪಾಪ, ಅವ್ರನ್ನ ಕರ್ಕೊಂಬರೋಣ ಬಾಯಿಲಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ ಕರ್ಕೊಬರ್ರಿ ಅಂತ ಹೇಳೋಣ ಬಾಯಿಲಿ. ನಡಿ ಹೋಗೋಣ, ಪೊಲೀಸ್ನವ್ರನ್ನ ಕರ್ಕೊಬರ್ರಿ. ಸುಮ್ಮನೆ ಪೊಲೀಸ್ ಕರ್ಕೊಂಬಂದು ಚೆನ್ನಾಗಿ ಕರ್ಕೊಂಡು ಹೋಗಿ ಅಲ್ಲಿ ಬೆಂಡ್ ಎತ್ತಿರೆ ಗೊತ್ತಾಗುತ್ತೆ. ಅದೆಲ್ಲ ಅನುಭವಿಸೋದು ಬೇಡ ಬಿಡು. ಏನೋ ಆಗೈತಿ ಅಂತೇಳಿ ನಾವು ಒಳ್ಳೆ ಮಾತನ್ನ ಕೇಳಿ ಬಗೆಹರಿಸ್ಕೊವನ ಇದೇನು ಅಂತೇಳಿ ನಾನು ಕೇಳಿದ್ರೆ ನಿನ್ನ ಬಾಯಿ ಬಿಡೋಂಗೇ ಇಲ್ಲ. ತಡಿ ಕರ್ಕೊಂಬರ್ತೀನಿ, ಪೊಲೀಸ್ನವ್ರನ್ನ ಕರ್ಕೊಂಬರ್ರಿ ಅಂತ ಅವ್ರಿಗೆ ಹೇಳ್ಬತ್ತೀನಿ ಅಷ್ಟೇ. 3 ದಿನ ಟೈಮ್ ತಗೊಂಡು ಈಗಳಪ್ಪ ಉಡ್ಕೊಡೋಕ್ಕಾಗಲಿಲ್ಲ ಇವನಿಗೆ ಎಂಬುದು ನಾನು ಮರ್ಯಾದೆ ತೆಗೆಸ್ಕೊಂಬದು ಬೇಡ, ನನಗೆ ಬೇಲೆ ಇಲ್ದಂಗೆ ಮಾಡ್ಕೊಂಬದು ಬೇಡ. ಹೋಗಿ ನಾನೇ ಕರ್ಕೊಂಬರ್ತೀನಿ ತಡಿ. ಮತ್ತೆ ಲೌಡರಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಅಕ್ಕ ತಂಗಿ ಇಬ್ಬರು ಬೋಲ್ ಮೇರಿತಾರೆ. ಅಯ್ಯಪ್ಪ ನಾನಂತೂ ಇರಲ್ಲ ಕಣೆ, ಏನೇನೋ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ. ಇವಾಗ ಏನು ಮಾಡೋಣ? ನಾನು ಒಡವೆ ಎಲ್ಲೂ ಬಚ್ಚಿಕ್ಕಿಲ್ಲ ಅಂದ್ರೂ ನಿಮ್ಮ ಮಾಮ್ ನನಗೆ ಹಿಂಗೆ ಹಿಂಸೆ ಕೊಡ್ತೈತೆ, ಹೊಡಿತೈತೆ ಹಿಡ್ಕೊಂಡು. ಏನು ಮಾಡೋಣ? ನಾನಂತೂ ಇರೋದಿಲ್ಲ ಕಣೆ, ನಾನಂತೂ ಇರೋದಿಲ್ಲ. ಸುಮ್ಮನಿರು ಬಾ, ಊರಿಗೆ ಹೊರಟೋಗ್ಬಿಡೋಣ. ಸುಮ್ಮನೆ ಊರಿಗೆ ಹೋಗ್ಬಿಡೋಣ ಬಾ. ಸುಮ್ಮನೆ ಊರಿಗೆ ಹೋಗಿ ಅಲ್ಲೇ ನಮ್ಮೂರಾಗ ಇರೋಕ್ಕಾಗುತ್ತೆ. ಯಾರು ಹೋಗ್ತಾರೆ ಇವಾಗ? ಎಲ್ಲೂ ಹೋಗಕ್ಕೆ ಬಿಡಲ್ಲ. ಈ ಅಪ್ಪ ಬೇರೆನೆ ಹೆಂಗೆ ಆಡ್ತಾ ಇದ್ದಾನೆ. ಈ ಅಪ್ಪ ಒಬ್ಬ ನನ್ನ ಕಡೆಗೆ ಇದ್ದಿದ್ರೆ ಸಾಕಾಯ್ತು, ನಾನು ಹೆಂಗೆ ಬೇಕಾದ್ರೂ ತಿರುವಡಿತಿದ್ದೆ, ಏನು ಬೇಕಾದ್ರೂ ನಾನು ಮಾತಾಡ್ತಿದ್ದೆ. ಈ ಅಪ್ಪ ಬೇರೆನೆ ಅವ್ರ ಕಡೆಗೆ ಮಾತಾಡ್ತಾ ಇದ್ದಾನೆ. ಇಂಥವಂದ್ರೆ ಇಡ್ಸಲ್ಲ. ಇಬ್ಬರು ಅಣ್ಣ ತಮ್ಮಗಳು ಇಬ್ಬರು ಒಳ್ಳೆಯವರು ಇವರು. ಇಂಥವಂದ್ರೆ ಕಳ್ತನ ಮಾಡೋದು, ಇದೆಲ್ಲ ಮರ್ಯಾದೆ ಕಳ್ಕೊಂಬೋದು, ಇದೆಲ್ಲ ಇಷ್ಟ ಆಗಲ್ಲ ಇವ್ರಿಗೆ. ಏನು ಮಾಡ್ತೀಯಕ್ಕ? ಅಂಥದ್ದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಆಗಿದ್ದಾಗಲಿ. ಅಂಥದ್ದು ಮಾಡ್ಕೊಂಡ್ರೆ ಏನಕ್ಕೆ ಬಂದಂಗೆ? ಅಂಥದ್ದು ಮಾಡ್ಕೊಂಬೋದು ಬೇಡ ಅಕ್ಕ, ಅಂಥದ್ದು ಮಾಡ್ಕೊಂಬದು ಬೇಡ ಅಂತೀಯ. ಮತ್ತು ಇವಾಗ ಏನು ಮಾಡೋಣ ಹೇಳು? ನಾನು ನಿಮ್ಮ ಮಾಮ ಹಿಂಗೆ ಹಿಂಸೆ ಕೊಡ್ತಿದ್ರೆ ನನಗೆ ಅದು ಒಡವೆ ಎಲ್ಲೈತೆ ಎಂಬುದು ಗೊತ್ತಿಲ್ಲ. ಅಂಥದ್ರಾಗೆ ಇವಾಗ ನಾನು ಎಲ್ಲಿ ಹುಡ್ಕಕ್ಕೆ ಹೋಗೋಣ ಹೇಳು? ಇವಾಗ ಒಡವೆನ ನನಗೆ ಎಲ್ಲೈತೆ ಎಂಬುದು ಗೊತ್ತಿಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಒಡವೆ ಅದು ಎಲ್ಲೈತೆ ಎಂಬುದು ಗೊತ್ತಿಲ್ಲ. ಇದ್ದಿದ್ರೆ ಕೊಡ್ತಿದ್ದೆ ನಾನು. ಏನಾಗೈತೆ ಎಂಬುದು ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಗೊತ್ತಿಲ್ಲ. ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತ. ಏನಾರ ಮಾಡ್ಕೊಂಡು ಸತ್ತು ಬಿಡೋಣ ಅನ್ನಿಸ್ತೈತೆ, ಅಷ್ಟು ನನಗೆ ಬೇಜಾರಾಗೈತೆ. ಮರ್ಯಾದೆ ಕಳ್ಕೊಂಡು ಯಾರಪ್ಪ ಇರ್ತಾರೆ ಮಂಗಾಗೈತೆ. ಹೋಗತ್ತೆ ಹಿಂಗಂಬದು ಗೊತ್ತಿದ್ರೆ ನಾನು ಓದ್ಕೊಂಬರೋಕ್ಕೆ ಹೋಗ್ತಿರ್ಲಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.